ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಅದಕ್ಕೆ ರೂಮಲ್ಲಿ ಉಳ್ಕೊಡೋದು ಸರಿನಾ ಅಕ್ಕ? ತಾತನೇ ಹೇಳಿದ್ರೆ ನೀನು ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ನಡಿ ಒಳಗೆ. ನಿಂತ್ಕೊಳ್ಳೆ. ಎಲ್ಲೇ ಹೋಗ್ತಿದ್ಯಾ? ಆದಿ, ತಾತನೇ ಹೇಳಿದ್ರಲ್ಲ. ಅದಕ್ಕೆ ನೀವೇನು ಮಾತಾಡಬೇಡಿ, ಸುಮ್ಮನೆ ಇವಳೇನು ಬಾಯಿಗೆ ಬೀಗ ಹಾಕೊಂಡಿದ್ದಾಳ. ಹೇಳೆ, ಎಲ್ಲಿ ಹೋಗ್ತಿದ್ಯಾ? ತಾತ ಹೇಳಿದ್ದು ನೀನೇ ಕೇಳಿಸ್ಕೊಂಡ್ಯಲ್ಲ. ನಾನು ನನ್ನ ಅತ್ತಿಗೆ ರೂಮಲ್ಲಿ ಇರ್ಬೇಕಂತೆ. ಏನ? ಅತ್ತಿಗೆ ರೂಮ? ಇದು ನಿಮ್ಮ ಅತ್ತಿಗೆ ರೂಮ್ ಆಗೋಕ್ಕಿಂತ ಮುಂಚೆ ನಮ್ಮ ಅಕ್ಕನ ರೂಮ್. ಅಮ್ಮು ಇರಲಿ ಇಲ್ಲೇ ಇರಲಿ, ಈ ರೂಮ್ ಅಮ್ಮುನೇ. ನಿನ್ನೆರಳು ಕೂಡ ಈ ರೂಮ್ ಬಾಗಿಲ ಮೇಲೆ ಬೀಳಬಾರ್ದು. ಹೊರಡು, ಹೋಗ್ತಾ ಇರೋ. ಆದಿ, ಅದಕ್ಕೆ ನಿಮ್ಗೆ ಇವಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಕರ್ಕೊಂಡು ಹೋಗಿ ನಿಮ್ಮ ರೂಮಲ್ಲಿ ಇರಿಸ್ಕೊಳ್ಳಿ. ಆಗಲ್ಲ ಅಲ್ಲ? ಈ ಮನೆಯಲ್ಲಿ ಯಾವ ರೂಮು ನಿಂದಲ್ಲ. ಆದಿ, ಸ್ವಲ್ಪ ಮೆಲ್ಲಕ್ ಮಾತಾಡು. ತಾತ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ನಿಮ್ ತಾತನಿಗಂತೂ ಬುದ್ಧಿ ಇಲ್ಲ. ಈ ರಾಕ್ಷಸಿ ಹೋದ್ರೆ ಹೋಗಿ ಅಂತ ಬಿಡೋದು ಬಿಟ್ಟು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ನೋಡು, ಯಾವುದೇ ಕಾರಣಕ್ಕೂ ನೀನ್ ಅಮ್ಮು ರೂಮ್ ಹೋಗಕ್ಕೆ ನಾನ್ ಬಿಡಲ್ಲ. ಸರಿಯಾಗಿ ಹೇಳಿದೆ ಆದಿ. ಅವನು ಹೇಳಿದ್ದು ಸರಿಯಾಗಿ ಇದೆ ಕಣಮ್ಮ. ಬುದ್ಧಿ ಇಲ್ಲ ನನಗೆ, ದಡ್ಡ ನಾನು. ಸುಮ್ಮನೆ ಇಷ್ಟು ದೊಡ್ಡ ಮನೆ ಕಟ್ಸ್ಬಿಟ್ಟೆ. ಅದೀಗೇನಪ್ಪ, ಲಕ್ಷ್ಮಿ ಅಮ್ಮು ರೂಮಲ್ಲಿ ಇರಬಾರ್ದು ಅಷ್ಟೇ ತಾನೆ? ಸರಿ ಬಿಡಪ್ಪ. ಲಕ್ಷ್ಮಿ ಈ ರೂಮಲ್ಲಿ ಇರಬಾರ್ದು ಅನ್ನೋದಕ್ಕೆ ನಿನಗೆ ನಿಮ್ಮ ಅಕ್ಕನ ಮೇಲಿರೋ ಪ್ರೀತಿಗಿಂತ ನನ್ನ ಮೇಲೆ ಲಕ್ಷ್ಮಿ ಮೇಲಿರೋ ಸಿಟ್ಟೆ ಕಾರಣ ಅಂತ ನನಗೆ ಗೊತ್ತಿತ್ತು. ಲಕ್ಷ್ಮಿ, ನೀನು ಅಮ್ಮು ರೂಮಲ್ಲಿ ಇರಬಾರ್ದು. ಹೋಗೋ, ಹೋಗ್ತಾ ಇರೋ. ಹೋಗಿ ಆದಿ ರೂಮಲ್ಲಿ ಉಳ್ಕೊ. ವಾಟ್? ಏನ್ ಹೇಳ್ತಾ ಇದ್ದೀರಾ? ನೋ ವೇ. ಜೂಲ್ ಯಾಕೆ ನನ್ನ ರೂಮಲ್ಲಿ ಉಳಿಬೇಕು? ಯಾಕೆ ಅಂದ್ರೆ ಅಮ್ಮು ರೂಮಲ್ಲಿ ಇರೋಕೆ ನೀನು ಬಿಡ್ತಾ ಇಲ್ವಲ್ಲಪ್ಪ. ನಿನಗೆ ನಿಮ್ಮ ಅಕ್ಕನ ಮೇಲೆ ಜೂಲ್ ನನ್ನ ರೂಮಲ್ಲಿ ಇದ್ರೆ ನಾನೆಲ್ಲಿ ಹೋಗ್ಲಿ? ನೀನು ಯಾಕಪ್ಪ ಎಲ್ಲಿಗೂ ಹೋಗ್ತೀಯಾ? ನಿನ್ನ ರೂಮಲ್ಲಿ ನೀನಿರು. ಲಕ್ಷ್ಮಿ, ಆದಿ ಅವನ ರೂಮಲ್ಲಿ ಇರ್ಬೋದಲ್ವಾ? ನೋಡು, ಲಕ್ಷ್ಮಿನೇ ಒಪ್ಕೊಂಡ್ಲು. ನೀನು ಇರ್ಬೋದಂತೆ. ತಾತ, ತಮಾಷೆ ಮಾಡಬೇಡಿ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ನೋಡಪ್ಪ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಒಂದು, ಲಕ್ಷ್ಮಿ ಅಮ್ಮು ರೂಮಲ್ಲಿ ಇರ್ತಾಳೆ, ಇಲ್ಲ ನಿನ್ನ ಜೊತೆಲಿ ನಿನ್ನ ರೂಮಲ್ಲಿ ಇರ್ತಾಳೆ. ನನ್ನ ಹತ್ರ ಇರೋದು ಇದು ಎರಡೇ ಆಪ್ಷನ್ ಅಪ್ಪ. ಮೂರನೇ ಆಪ್ಷನ್ ನಿನ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳು. ತೀರ್ಮಾನ ನಿಂದು ಮೊಮ್ಮಗನೇ. ಈ ಮನೇಲಿ ನನ್ನ ಡಿಸಿಷನ್ಗೆ ಎಷ್ಟು ಬೆಲೆ ಇದೆ ಅಂತ ಅರ್ಥ ಆಯ್ತು ಬಿಡಿ. ಇದು ಧರ್ಮರಾಜ್ ಮನೆ ಅಲ್ಲ, ನಿರಾಶ್ರಿತರ ಧರ್ಮಛತ್ರ ಅಂತ ಹೊರಗಡೆ ಬೋರ್ಡ್ ಹಾಕ್ಬಿಡಿ. ಇರಲಿ ಬಿಡು, ಅವನು ಹಾಗೆ ಕಣಮ್ಮ. ನೀನು ಒಳಗೆ ನಡಿ ನೀನು. ಲಕ್ಷ್ಮಿ, ಇದು ಅಮ್ಮು ಸಾಮ್ರಾಜ್ಯ. ಅವಳಿಗೆ ಅಂತ ಬೇರೆ ಪ್ರಪಂಚ ಇತ್ತು ಅಂದ್ರೆ ಅದು ಈ ರೂಮ್. ಚೆನ್ನಾಗಿದೆ. ಲಕ್ಷ್ಮಿ, ನಮ್ಮ ಅಮ್ಮಗೆ ಓದು ಅಂದರೆ ತುಂಬ ಇಷ್ಟ. ನೋಡು, ಎಷ್ಟೊಂದು ಇಂಗ್ಲೀಷ್ ಬುಕ್ಸ್ ಇಟ್ಕೊಂಡಿದ್ದಾಳೆ. ಇದಷ್ಟೇ ಅಲ್ಲ, ಇನ್ನೂ ಬೇಕಾದಷ್ಟು ಬುಕ್ಸ್ ಇದೆ. ಅದೆಲ್ಲ ನಾವು ವಾರ್ಡ್ರೋಬಲ್ಲಿ ಎತ್ತಿಟ್ಟಿದ್ದೀವಿ. ಅವಳೇನಾದ್ರು ಇದ್ದಿದ್ರೆ ಮಂಚದ ಮೇಲೆ, ಸೋಫಾ ಮೇಲೆ, ಚೇರ್ ಮೇಲೆ ಎಲ್ಲಂದ್ರಲ್ಲಿ ಬುಕ್ಸು. ನಮ್ಮಮ್ಮು ಭಾಳ ಬುದ್ಧಿವಂತೆ. ಅವಳು ಹೇಳೋಳು, ಇವೆಲ್ಲ ಪ್ರಪಂಚದ ಅತ್ಯಂತ ಶ್ರೇಷ್ಠ ಬರಹಗಾರರ ಪುಸ್ತಕಗಳು ಅಂತ.
ಪಾಪ ಅದು ಎಲ್ಲೆಲ್ಲಿಂದನೂ ಹುಡುಕಿ 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 ತಂದಿದ್ದಾಳೆ. ಒಂದ್ಸಲ ಅಂತೂ ಒಂದು ಪುಸ್ತಕನ ಅಂಗಡಿಯಲ್ಲಿ ಸಿಗದೆ, ಇಂಟರ್ನೆಟ್ಟನ್ನು ಸಿಗದೆ, ಕೊನೆಗೆ ನನ್ನನ್ನು ಕರ್ಕೊಂಡು ಅವೆನ್ಯೂ ರೋಡಲ್ಲಿ ಅದೇನೋ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನ ಮಾರ್ತಾರಲ್ಲ, ಅಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಿಸಿಲಲ್ಲಿ ಕೆದಕಿ 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 ಅಂತೂ ತಗೊಂಡ್ಬಂದು ಬಿಡಲಿಲ್ಲ. ಅದರಲ್ಲಿ ಫಿಲಾಸಫಿ, ಸೈನ್ಸು, ಇತಿಹಾಸ, ಕಾದಂಬರಿ, ಕಥೆ ಎಲ್ಲದೂ ಇದ್ದು ಯಾವುದನ್ನು ಬಿಟ್ಟಿಲ್ಲ. ಅವ್ರು ಇಷ್ಟೊಂದು ಬುಕ್ಸ್ ಓದ್ತಿದ್ದ ತಾತ. ಹ್ಞೂ, ಅಮ್ಮು ಅಂದ್ರೇನೆ ಹಾಗೆ. ಅವಳು ಓದೋ ಪುಸ್ತಕದಿಂದ ಹಿಡಿದು ಹಾಕೋ ಬಟ್ಟೆವರೆಗೂ ಒಳ್ಳೆ ಟೇಸ್ಟ್ ಇತ್ತು. ಅವಳನ್ನು ಮದುವೆ ಮಾಡಿಕೊಟ್ಟು ಮನೆಗೆ ವಾಪಸ್ ಬಂದಮೇಲೆ ನನಗೆ ಈ ರೂಮಿಗೆ ಬರೋಕ್ಕೆ ಧೈರ್ಯ ಆಗ್ತಿರಲಿಲ್ಲ. ಒಬ್ಬಳು ಮೊಮ್ಮಗಳಿದ್ದ ರೂಮಿಗೆ ಇನ್ನೊಬ್ಬಳು ಮೊಮ್ಮಗಳನ್ನು ಕಳಿಸಿದ್ದಾನೆ. ಅಮ್ಮು ಇಲ್ಲದೆ ಇರೋ ಜಾಗನ ತುಂಬಿಸೋಕೆ ಆ ಭಗವಂತ ನಿನ್ನನ್ನು ಕಳಿಸಿದ್ದಾನೆ ಅನ್ಸುತ್ತೆ. ಇವ್ರು ಹೇಳ್ತಿರೋದು ನಿಜ. ಯಾವುದೇ ಸಂಕೋಚ ಇಲ್ಲದೆ ನಿನಗೇನು ಬೇಕಾದರೂ ಕೇಳು, ಸರಿನಾ? ಪಾವನಿ ಇರ್ತಾಳೆ, ಅವಳ ಹತ್ರ ಮಾತಾಡು, ಅವಳ ಹತ್ರ ಏನಿದ್ರು ಹಂಚ್ಕೊ, ಸರಿನಾ? ಸರಿ ಅಜ್ಜಿ. ರೆಸ್ಟ್ ಮಾಡ್ಬಿಟ್ಟು. ನಾನಿದ್ದೀನಿ. ಹ್ಞೂ, ಲಕ್ಷ್ಮಿ, ಏನೇ ಬೇಕಿದ್ರು ಕೇಳು ಆಯ್ತಾ? ಸರಿ ಅಕ್ಕ. ಅಣ್ಣ, ಅಲ್ಲೆಲ್ಲರೂ ನಿನಗೋಸ್ಕರ ಊಟಕ್ಕೆ ಕಾಯ್ತಿದ್ದಾರೆ. ನೀನೇನೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ ಥರ ಆಕಾಶ ನೋಡ್ಕೊಂಡು ಕೂತಿದ್ಯಾ? ನನ್ನ ತಲೆ ಮೇಲೆ ಬಿದ್ದಿರೋದು ಆಕಾಶ ಮಿಂಚು. ನಿನ್ಗೆ ಹೀಗೆ ಆಗ್ಬಾರ್ದಿತ್ತು ಅಣ್ಣ. ಆ ಲಕ್ಷ್ಮಿ ಮತ್ತು ಅವ್ರ ಮನೆಯವರೆಲ್ಲ ಸೇರ್ಕೊಂಡು ತಾತನಿಗೆ ಕನ್ಫ್ಯೂಸ್ ಮಾಡಿ ಅವಳನ್ನ ನಿನಗೆ ಕಟ್ಟಿಬಿಟ್ರು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ